ಕೊರೋನಾ ಸಾಂಕ್ರಾಮಿಕದಿಂದ ಜಗತ್ತು ಚೈತನ್ಯವನ್ನ ಕಳೆದುಕೊಂಡಿದೆ. ಕ್ರೀಡಾಕೂಟಗಳು ನಿಂತು ಹೋಗಿ ಕ್ರೀಡಾಪಟುಗಳ ಸಾಧನೆಗೆ ಅಡ್ಡಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳಲ್ಲಿ ಮತ್ತೆ ಹೊಸ ಚೈತನ್ಯ, ಉಲ್ಲಾಸ ತುಂಬಲು ರಾಜ್ಯದ ಅತ್ಯಂತ ಜನಪ್ರಿಯ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಒಂದಾಗಿರುವ ಟಾರ್ಪೆಡೋಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾ ಹಬ್ಬವನ್ನ ನಡೆಸಲು ಸಜ್ಜಾಗಿದೆ. ಹೌದು, ಮೇ 1ರಿಂದ 10ರ ತನಕ ಕುಂದಾಪುರ ಮತ್ತು ಮಂಗಳೂರಿನಲ್ಲಿ ಕ್ರೀಡಾ ಹಬ್ಬ ನಡೆಯಲಿದೆ. ಈ ಕುರಿತಾಗಿ ಕುಂದಾಪುರ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದು, ಈ ವೇಳೆ ಮಾತನಾಡಿದ ಟಾರ್ಪೆಡೋಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಗೌತಮ್ ಶೆಟ್ಟಿ, ಸುಮಾರು 1 ಕೋಟಿ ವೆಚ್ಚದಲ್ಲಿ 10 ದಿನಗಳ ಕಾಲ ಹೊನಲು ಬೆಳಕಿನ ಕ್ರೀಡಾ ಹಬ್ಬವನ್ನ ಟಾರ್ಪೆಡೋಸ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದೆ. ಪ್ರತಿಯೊಂದು ಹಂತದಲ್ಲೂ ನಗದು ಬಹುಮಾನವಿರುತ್ತೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ವಸತಿ, ಆಹಾರ ಸೌಲಭ್ಯ ಇರುತ್ತದೆ. ಪ್ರವೇಶ ಶುಲ್ಕ 1,000 ಎಂದು ತಿಳಿಸಿದ್ದಾರೆ. ಈ 10ನೇ ತಾರೀಕುವರೆಗೆ ಸ್ಪೋರ್ಟ್ಸ್ ಕಾರ್ನಿವಲ್ ಅಂತ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕಾರ್ನಿವಲ್ ಇದು ಸ್ಪೋರ್ಟ್ಸ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕೊರೋನಾದ ಇದರಿಂದ 1 ವರ್ಷದಿಂದ ಆಲ್ಮೋಸ್ಟ್ ಜನರೆಲ್ಲ ಬೇಸತ್ತು ಹೋಗಿದ್ದಾರೆ. ಯಾವುದೊಂದು ಎಂಟರ್ಟೈನ್ಮೆಂಟ್ ಇಲ್ಲ, ಯಾವುದೊಂದು ರಿಫ್ರೆಶ್ಮೆಂಟ್ ಇಲ್ಲ. ಆದ್ದರಿಂದ ಅದನ್ನೆಲ್ಲ ಮನಗೊಂಡು ಟಾರ್ಪೆಡೋಸ್ನವರು ನಾವು ಒಂದು ಒಳ್ಳೆ ಒಂದು ಆಕ್ಟಿವಿಟೀಸನ್ನು ಮಾಡಬೇಕು, ಜನರಿಗೆ ಇನ್ನೊಮ್ಮೆ ರೀಜಿನೋವೇಟ್ ಮಾಡಬೇಕು, ರಿಫ್ರೆಶ್ ಮಾಡಬೇಕು, ಎಲ್ಲರನ್ನ ಫ್ರೆಶ್ ಮಾಡಿ ಒಂದು ಮೂಡಿ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಈವೆಂಟನ್ನು ಮಾಡ್ತಾ ಇದ್ದೇವೆ. ಈ ಈವೆಂಟ್ನಲ್ಲಿ ಏನಂತ ಹೇಳಿದರೆ ಕೆಲವು ಹೊಸ ಒಂದು ನಿಯಮಗಳನ್ನು ಅಳವಡಿಸಿಕೊಂಡಿದ್ದೇವೆ. ಪ್ರಥಮವಾಗಿ ಕ್ರಿಕೆಟ್ನಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇರ್ತದೆ, ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇರ್ತದೆ, ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇರ್ತದೆ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇರ್ತದೆ, ಚೆಸ್ ಫೆಡರೇಟಿಂಗ್ ಆಲ್ ಇಂಡಿಯಾ ಲೆವೆಲ್ ಇರ್ತದೆ, ಹಾಗೆ ಫುಟ್ಬಾಲ್ ಇರ್ತದೆ. ಇದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ಮತ್ತು ಫುಟ್ಬಾಲು, ಚೆಸ್ ಕುಂದಾಪುರದಲ್ಲಿ ಆಗ್ತದೆ. ಕುಂದಾಪುರದ ಚೆಸ್ಸು ನಮ್ಮ ಕೊರೋಡಿಯನ್ನು ಬೀಚ್ ಹೌಸ್ ಅಲ್ಲಿ ಆಗ್ತದೆ. ಕ್ರಿಕೆಟ್ ಟೆನ್ನಿಸ್ ಬಾಲ್ ಗಾಂಧಿ ಮೈದಾನದಲ್ಲಿ ಆಗ್ತದೆ. ಹಾಗೆ ಬಾಕ್ಸ್ ಕ್ರಿಕೆಟ್ ಇದೆ. ಈ ಕ್ರಿಕೆಟ್ನವರು ಬಾಕ್ಸ್ ಕ್ರಿಕೆಟ್ ಹೊಡೆದು ಯುವಮೇಡಿನಲ್ಲಿ ಆಗ್ತದೆ. ಫುಟ್ಬಾಲ್ ಸಮೇತ ಅಲ್ಲಿ ಫುಟ್ಸಾಲ್ ಇದೆ, ಅಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಆಗ್ತದೆ. ಇದೆಲ್ಲದಕ್ಕಿಂತ ವಿಶೇಷತೆ ಏನಂತ ಹೇಳಿದರೆ, ಈ ಯಾವಾಗಲೂ ಒಂದು ಒಳ್ಳೆ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡುವಾಗ ಒಂದು ಒಳ್ಳೆ ಕ್ಯಾಶ್ ಪ್ರೈಸನ್ನು ಇಟ್ಟಾಗ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಎಲ್ಲ ಊರಿನವ್ರನ್ನ ಒಟ್ಟು ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ಕ್ಯಾಶ್ ಪ್ರೈಸಲ್ಲಿ ನಮ್ಮದು 5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ ಕ್ರಿಕೆಟಿಗೆ. ಟೆನ್ನಿಸ್ ಬಾಲಿಗೆ ಸಪ್ರೇಟ್ ಇದೆ, ಮತ್ತು ಲೆದರ್ ಬಾಲಿಗೆ 5 ಲ್ಯಾಕ್ಸ್ ಫಸ್ಟ್ ಪ್ಲಸ್ ಪ್ರೈಸ್ ಇದೆ, ಸೆಕೆಂಡ್ ಪ್ರೈಸ್ 3 ಲ್ಯಾಕ್ಸ್ ಇದೆ. ಹಾಗೆ ಬ್ಯಾಡ್ಮಿಂಟನಲ್ಲಿ 2 ಲ್ಯಾಕ್ಸ್ ಇದೆ, 1 ಲ್ಯಾಕ್ ಇದೆ. ಟೇಬಲ್ ಟೆನ್ನಿಸಲ್ಲಿ 2 ಲ್ಯಾಕ್ಸ್ ಇದೆ, 1 ಲ್ಯಾಕ್ ಇದೆ. ಫುಟ್ಬಾಲಲ್ಲಿ 1 ಲ್ಯಾಕ್ ಇದೆ, 50,000 ಇದೆ. ಚೆಸ್ಸಲ್ಲಿ 2 ಲ್ಯಾಕ್ಸ್ ಇದೆ. ಈ ಒಳ್ಳೆಯ ಕ್ಯಾಶ್ ಪ್ರೈಸ್ ಇದ್ದಾಗ ಹೆಚ್ಚಾಗಿ ಈಗ ಏನಾಗ್ತಿದೆ, ಮೊದಲೆಲ್ಲ ಅಂತ ಹೇಳಿ ಒಂದು 100 ತಂಡಗಳಂತಿದೆ. ನಾವು ಅಲ್ಲಿ ಆಡುವಾಗ ಕುಂದಾಪುರದ ಇಷ್ಟು ತಂಡ, ಉಡುಪಿದು, ಹಾಗೆ ಮಂಗಳೂರಿದ್ದು, ಬ್ರಹ್ಮಾವರದ್ದು, ಸಾಸ್ತಾನ, ವೈಂದೂರು, ಈಗ ಬೇರೆ ಬೇರೆ ತಂಡಗಳು ಆ ಊರಿನ ಪ್ರತಿನಿಧಿಸುತ್ತೆ. ಈಗ ಹಾಗಾಗ್ತಾ ಇಲ್ಲ. ಒಳ್ಳೆ ಆಟಗಾರರು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಒಂದು ಟೀಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದವರು 3-4 ಟೀಮ್ ಭಾಳ ಸ್ಟ್ರಾಂಗ್ ಮಾಡಿ ಬರ್ತಾರೆ. ಮತ್ತು ಉಳಿದವರಿಗೆ ಆ ವಿನ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ಇರ್ತಾರೆ ಆಟೋಮೆಟಿಕ್ಲಿ ಅದೇ 4 ಟೀಮ್ ನಾವು ಸೆಮಿಫೈನಲ್ ಬರ್ತಾರೆ, ಅವರೇ ವಿನ್ ಆಗ್ತಾರೆ. ಹಾಗಾಗಿ ಟೂರ್ನಮೆಂಟ್ ನಾವು ಆರ್ಗನೈಸ್ ಮಾಡೋದು ಬದಲಿಗೆ ಅವರೇ ಒಂದು 3-4 ತಂಡದನ್ನು ಕರ್ಕೊಂಡು ಟೂರ್ನಮೆಂಟ್ ಮಾಡೋದು ಒಳ್ಳೆಯದು. ಒಂದು. ಎರಡನೇದಾಗಿ, ಮೊದಲು ಇದ್ದಾಗೆ ಆ ಒಂದು ಶಿಸ್ತು ಇಲ್ಲ. ಇನ್ನೊಂದು ಇವತ್ತು ಆಡಿದ ಈ ತಂಡದಲ್ಲಿ ಇವತ್ತಿದ್ರೆ ನಾಳೆ ತಂಡದಲ್ಲಿ ಮತ್ತೊಂದು ಇರ್ತಾರೆ, ನಾಡಿದ್ದು ಮತ್ತೊಂದು ಟೀಮಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಯಾಕೆ ಅಂತ ಹೇಳಿದರೆ, ಈ ಕ್ರಿಕೆಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡ್ತಾ ಇರ್ಬೋದು, ಈ ಕ್ರಿಕೆಟಿಂಗ್ ಸ್ಟ್ರೋಕ್ಸ್ ಅನ್ನೋದು ಸ್ಟ್ರೈಟ್ ಡ್ರೈವ್ ಇರ್ಬೋದು, ಕವರ್ ಡ್ರೈವ್ ಇರ್ಬೋದು, ಸ್ಕ್ವೇರ್ ಕಟ್ ಇರ್ಬೋದು, ಸ್ವೀಪ್ ಇರ್ಬೋದು, ಪುಲ್ ಇರ್ಬೋದು, ಅದೆಲ್ಲ ಹೋಗಿದೆ ಈಗ. ಏನಂತ ಹೇಳಿದ್ರು, ಅಡ್ಡ ಬರೋದು ಈ ಕಡೆ ಬೀಸೋದು, ಅಡ್ಡ ಬರೋದು ರಿವರ್ಸ್ ಹೊಡೋದು, ಇದು ಮಾತ್ರ ಕ್ರಿಕೆಟ್ 2 ಸ್ಟ್ರೋಕ್ಸ್ ಮಾತ್ರ ಇದೆ. ಇದನ್ನೆಲ್ಲ ಮನಗೊಂಡು ಒಂದು ಹೊಸ ನಿಯಮವನ್ನು ಅಳವಡಿಸಿದ್ವಿ. ಏನಂತ ಹೇಳಿದರೆ, ಪ್ರಥಮವಾಗಿ ಇದರಲ್ಲಿ ತಂಡ ರಿಜಿಸ್ಟರ್ ಮಾಡಿಕೊಡ್ಲಿಕ್ಕಿಲ್ಲ, ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ಲೇಯರ್ ರಿಜಿಸ್ಟರ್ ಮಾಡಬೇಕು. ಈ ಇಂಡಿವಿಜುವಲ್ ಪ್ಲೇಯರ್ ರಿಜಿಸ್ಟರ್ ಮಾಡಿದ ಮೇಲೆ ಅದರಲ್ಲಿ ಅವರಿಗೊಂದು ಈ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಅವರ ಹೆಸರು, ಅವ್ರ ಏಜು, ಯಾವ ಊರಿನವರು, ಲೆವೆಲ್ ಆಫ್ ಆಡಿದ್ರೆ, ಯಾವ ಲೆವೆಲ್ ಆಡಿದ್ರೆ, ತಾಲೂಕು ಆಡಿದ್ರೆ, ಡಿಸ್ಟಿಕ್ ಆಡಿದ್ರೆ, ಸ್ಟೇಟ್ ಆಡಿದ್ರೆ, ಹಾಗೆ ಯಾವ ಟೀಮಿಗೆ ಪ್ರತಿನಿಧಿಸ್ತಾರಂತ. ಕ್ರಿಕೆಟಲ್ಲಿ ಉದಾಹರಣೆ ತಗೊಂಡ್ರೆ, ಬ್ಯಾಟ್ಸ್ಮನ್ ಆದರೆ ಅವನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ, ಅಲ್ಲ ಲೋವರ್ ಆರ್ಡರ್ ಬ್ಯಾಟ್ಸ್ಮನ ಅಂತ. ಬೌಲರ್ ಆದರೆ ಅವನು ಪೇಸ್ ಬೌಲರ, ಸ್ಪಿನ್ನರ, ಆಫ್ ಸ್ಪಿನ್ನರ್, ಲೆಗ್ ಸ್ಪಿನ್ನರ್, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. ಅದರಲ್ಲಿ ಅವರು ಒಮ್ಮೆ ಫಿಲ್ ಮಾಡಿದ ಮೇಲೆ ನಾವು ಅವರನ್ನು ಕ್ಯಾಟಗರಿ ಮಾಡ್ತೇವೆ.